ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಾಜ್ಯದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಅನ್ನದಾತ ರೈತರಿಗೆ ಹಾಗೂ ಕಾವೇರಿ ನೀರನ್ನೇ ನಂಬಿರುವ ಬೆಂಗಳೂರಿಗರಿಗೆ ಇದೀಗ ಬಹುದೊಡ್ಡ ಕಂಟಕವೊಂದು ಎದುರಾಗಿದೆ. ಹೌದು, ಈ ಬಾರಿ ಎಲ್ ನಿನೋ ಎಫೆಕ್ಟ್ನಿಂದಾಗಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಕಾವೇರಿ ಕೊಳ್ಳದ ಜಲಾಶಯಗಳು ದಿನೇ ದಿನೇ ಬತ್ತಿ ಹೋಗ್ತಾ ಇದ್ದು, ಕುಡಿಯುವ ನೀರಿಗೂ ಭಾರಿ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ರಾಜ್ಯದಲ್ಲಿ ಬರಗಾಲ ಘೋಷಣೆಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಹಾಗಾದರೆ ರಾಜ್ಯದಲ್ಲಿ ಈ ಬಾರಿ ಮಳೆ ಕೊರತೆ ಎಷ್ಟಿದೆ? ಡ್ಯಾಂಗಳಲ್ಲಿ ಈಗ ಉಳಿದಿರುವ ನೀರೆಷ್ಟು? ಬರಗಾಲ ಎದುರಿಸಲು ಸರ್ಕಾರ ಮಾಡಿಕೊಂಡಿರುವ ಪ್ಲಾನ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಾತಾಳಕ್ಕೆ ಕುಸಿದ ಜಲಾಶಯಗಳು, ರಾಜ್ಯದಲ್ಲಿ 21% ಮಳೆ ಕೊರತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಜೂನ್ ತಿಂಗಳು ಬಂತು ಅಂದರೆ ವರುಣನ ಆರ್ಭಟ ಜೋರಾಗಿರ್ತಿತ್ತು. ಆದರೆ ಈ ಬಾರಿ ರಾಜ್ಯಾದ್ಯಂತ 21% ಮಳೆ ಕೊರತೆಯಾಗಿದೆ. ಅದರಲ್ಲೂ ಕರಾವಳಿಯಲ್ಲಿ 41%, ಕಾವೇರಿ ಕಣಿವೆಯಲ್ಲಿ 36% ಮಳೆ ಕಡಿಮೆಯಾಗಿದೆ. ಬರೋಬ್ಬರಿ 124.80 ಅಡಿ ಗರಿಷ್ಠ ಸಾಮರ್ಥ್ಯ ಇರುವ ನಮ್ಮ KRS ಡ್ಯಾಂ ನೀರಿನ ಮಟ್ಟ ಈಗ ಕೇವಲ 81.34 ಅಡಿಗೆ ಕುಸಿದು ಹೋಗಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ ಡ್ಯಾಂನಲ್ಲಿ 109 ಅಡಿ ನೀರಿತ್ತು. ಅಷ್ಟೇ ಅಲ್ಲ, ಕಳೆದ ಬಾರಿ ಡ್ಯಾಂಗೆ 3,377 ಕ್ಯೂಸೆಕ್ ನೀರು ಹರಿದು ಬರ್ತಿದ್ರೆ, ಈ ಬಾರಿ ಕೊಡಗಿನಲ್ಲೇ ಮಳೆ ಇಲ್ಲದೆ ಕೇವಲ 528 ಕ್ಯೂಸೆಕ್ ನೀರು ಮಾತ್ರ ಹರಿದು ಬರ್ತಾ ಇದೆ. ಇದೇ ಪರಿಸ್ಥಿತಿ ಕಬಿನಿ ಜಲಾಶಯದಲ್ಲೂ ಇದೆ. ಕಬಿನಿ ಡ್ಯಾಂ ತುಂಬಬೇಕಾದ್ರೆ ಕೇರಳದ ವಯನಾಡಿನಲ್ಲಿ ಭಾರಿ ಮಳೆಯಾಗಬೇಕು. ವಯನಾಡು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಅಲ್ಲಿ ವರ್ಷಕ್ಕೆ 2,500 ಮಿಲಿಮೀಟರ್ ಮಳೆಯಾಗುತ್ತೆ. ಆದರೆ ಈ ಬಾರಿ ಅಲ್ಲಿ ಬಿದ್ದಿರೋದು ಕೇವಲ 66.8 ಮಿಲಿಮೀಟರ್ ಮಳೆ ಮಾತ್ರ. ಬೆಂಗಳೂರಿಗೆ ಕುಡಿಯುವ ನೀರಿನ ಆತಂಕ, ರೈತರ ಪರದಾಟ. ಸ್ನೇಹಿತರೆ, ಜೂನ್ 15ರ ವೇಳೆಗೆ ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಕೇವಲ 23% ಮಾತ್ರ ನೀರಿದೆ. ಅಂದರೆ ಕೇವಲ 206 TMC ನೀರಿನ ಸಂಗ್ರಹ ಇದೆ. ಕಳೆದ ವರ್ಷ ಇದೇ ವೇಳೆಗೆ ಬರೋಬ್ಬರಿ 349 TMC ನೀರಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಕಾವೇರಿ ನದಿ ಕೇವಲ ಮೈಸೂರು, ಮಂಡ್ಯ ಮಾತ್ರ ಅಲ್ಲ, ಇಡೀ ಬೆಂಗಳೂರು ನಗರದ ಕುಡಿಯುವ ನೀರಿನ ಜೀವನಾಡಿ. ಸದ್ಯ KRSಗೆ ಬರ್ತಾ ಇರೋ 500 ಕ್ಯೂಸೆಕ್ ನೀರಿನಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ 436 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಇದೇ ರೀತಿ ಮಳೆ ಬಾರದೆ ಡ್ಯಾಂ ಬತ್ತಿ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗರಿಗೆ ಕುಡಿಯುವ ನೀರಿಗೂ ತತ್ವಾರ ಎದುರಾಗಲಿದೆ. ಇನ್ನೊಂದೆಡೆ ಜೂನ್ ಬಂತು ಅಂದರೆ ಬಿರುಸಿನಿಂದ ಕೃಷಿ ಚಟುವಟಿಕೆ ಶುರು ಮಾಡಬೇಕಿದ್ದ ರೈತರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ. ಇತ್ತ ಕಾವೇರಿ ನೀರನ್ನೇ ನಂಬಿರುವ ತಮಿಳುನಾಡಿನ ಮೆಟ್ಟೂರು ಡ್ಯಾಂ ಕೂಡ 79 ಅಡಿಗೆ ಕುಸಿದಿದ್ದು, ಅಲ್ಲಿನ ರೈತರಿಗೂ ಆತಂಕ ಶುರುವಾಗಿದೆ. ಬರಗಾಲ ಎದುರಿಸಲು ಸರ್ಕಾರ ಸಜ್ಜು, DK ಶಿವಕುಮಾರ್ ಖಡಕ್ ವಾರ್ನಿಂಗ್. ಮಳೆ ಕೊರತೆ ಹಾಗೂ ಎಲ್ ನಿನೋ ಪರಿಣಾಮದಿಂದ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಕೃಷಿ ಮತ್ತು ಸಹಕಾರ ಇಲಾಖೆಗಳ ತುರ್ತು ಸಭೆ ನಡೆಸಿರೋ CM DK ಶಿವಕುಮಾರ್, ಯಾವುದೇ ಕ್ಷಣದಲ್ಲಿ ಬರದ ಪರಿಸ್ಥಿತಿ ಎದುರಾಗಬಹುದು, ಅಧಿಕಾರಿಗಳು ಈಗಲೇ ಸಜ್ಜಾಗಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು. ಯುದ್ಧದ ಕಾರಣದಿಂದ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದ್ದು, ರೈತರು ನೈಸರ್ಗಿಕ ಗೊಬ್ಬರದ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕೃಷಿಯಲ್ಲಿ ಡ್ರೋನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸೋದಿಕ್ಕೆ ಹಾಗೂ ಕೃಷಿ ಹೊಂಡಗಳಿಗೆ ಬಿದ್ದು ಸಾವು ನೋವು ಸಂಭವಿಸದಂತೆ ಬೇಲಿ ಅಳವಡಿಸಲು ಸೂಚನೆ ಕೊಟ್ಟಿದ್ದಾರೆ. ನೀರಿನಿಂದ ಮೇಲೆ ಬಂದ ಪುರಾತನ ದೇವಸ್ಥಾನ, ಫೋಟೋಶೂಟ್ಗೆ ಮುಗಿಬಿದ್ದ ಜನ. ಸ್ನೇಹಿತರೆ, ಡ್ಯಾಂನಲ್ಲಿ ನೀರು ಕಡಿಮೆಯಾಗಿರೋದು ಒಂದೆಡೆ ಆತಂಕ ತರಿಸಿದ್ರೆ, ಮತ್ತೊಂದೆಡೆ ಇದೇ KRS ಹಿನ್ನೀರಿನಲ್ಲಿ ಅಚ್ಚರಿಯೊಂದು ಸೃಷ್ಟಿಯಾಗಿದೆ. ಮಂಡ್ಯ ಜಿಲ್ಲೆಯ ಬೋರೆ ಆನಂದೂರು ಗ್ರಾಮದ ಸಮೀಪ ಇರುವ ಹಿನ್ನೀರಿನಲ್ಲಿ ದಶಕಗಳ ಕಾಲ ಮುಳುಗಿದ್ದ ಲಕ್ಷ್ಮೀನಾರಾಯಣಸ್ವಾಮಿ ದೇವಸ್ಥಾನ ಈಗ ಸಂಪೂರ್ಣವಾಗಿ ಗೋಚರಿಸುತ್ತಿದೆ. KRS ಡ್ಯಾಂ ನಿರ್ಮಾಣದ ವೇಳೆ ಈ ದೇವಸ್ಥಾನದ ಮೂಲ ಮೂರ್ತಿಯನ್ನ ಮಜ್ಜಿಗೆಪುರಕ್ಕೆ ಸ್ಥಳಾಂತರಿಸಲಾಗಿತ್ತು. ಆದರೆ ಆ ಕಲ್ಲಿನ ಸುಂದರ ಕಟ್ಟಡ ಮಾತ್ರ ಅಲ್ಲೇ ಉಳಿದಿತ್ತು. ಡ್ಯಾಂ ನೀರಿನ ಮಟ್ಟ 90 ಅಡಿಗಿಂತ ಕೆಳಗೆ ಹೋದಾಗೆಲ್ಲ ಈ ದೇವಸ್ಥಾನ ಜಲಸಮಾಧಿಯಿಂದ ಮೇಲೆ ಬರುತ್ತೆ. ಈಗ ದೇವಸ್ಥಾನ ಕಾಣಿಸ್ತಾ ಇರೋ ಸುದ್ದಿ ತಿಳಿದು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್, ಫೋಟೋಶೂಟ್ಗಳು ಭರ್ಜರಿಯಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹವಾಮಾನ ತಜ್ಞರ ಪ್ರಕಾರ ಮುಂದಿನ 2-3 ದಿನಗಳಲ್ಲಿ ದಕ್ಷಿಣ ಒಳನಾಡಿನಲ್ಲಿ ಮುಂಗಾರು ಚುರುಕಾಗೋ ನಿರೀಕ್ಷೆ ಇದೆ. ವರುಣದೇವ ಕರುಣೆ ತೋರಿ ಆದಷ್ಟು ಬೇಗ ಭಾರಿ ಮಳೆಯಾಗಲಿ.
ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ, ಕುಡಿಯುವ ನೀರಿನ ಆತಂಕ ದೂರವಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಊರಿನಲ್ಲಿ ಮಳೆ ಆಗ್ತಾ ಇದೆಯಾ ಅಥವಾ ಈಗಲೇ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗಿದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.